ಎಲ್ರಿಗೂ ನಮಸ್ಕಾರ. ಈ ವ್ಲಾಗಲ್ಲಿ ನಾವು ಇವತ್ತು ಗಂಗಾ ಆರತಿ ನೋಡಿಕೊಂಡು ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಹಾಗೆ ಕಾಲಭೈರವ ಮತ್ತು ವಿಶಾಲಾಕ್ಷಿ ದರ್ಶನ ಮಾಡಿಕೊಂಡು ಕೂಡ ಬರೋಣ. ಮತ್ತೆ ಆಗ್ತಾಡ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ಗಾಯ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸ್ಟೇ ವಿತ್ ಶ್ರೇಯಸ್. ಐ ಆಮ್ ಹಿಯರ್ ವಿತ್ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ವ್ಲಾಗಲ್ಲೇ ತೋರಿಸಿದ್ದೀನಿ ನಾನು ಯಾವ ಥರ ನಮ್ಮ ಟ್ರೈನ್ ಜರ್ನಿ ಯಾವ ಥರ ಇತ್ತು. ಅದಾದಮೇಲೆ ನಾವು ವಾರಣಾಸಿಗೆ ಬಂದಮೇಲೆ ಫಸ್ಟ್ ದಿನ ಏನು ಮಾಡಿದ್ವಿ ಅಂತ ಆ ವ್ಲಾಗ್ನ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ಹೋಗಿ ನೋಡಿ. ಆ್ಯಂಡ್ ಫಸ್ಟು ಈಗ ಸ್ನಾನ ಮುಗಿಸ್ಕೊಂಡು ಇಲ್ಲಿ ನಾವು ಗಂಗಾ ಆರತಿ ನೋಡೋಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಲೇಟ್ ಆಗಿದ್ವಿ, ಅದಕ್ಕಿಂತ ಮುಂಚೆನೇ ಮುಂದುಗಡೆ ಸೀಟ್ಸ್ ಎಲ್ಲ ಬುಕ್ ಮಾಡಬೇಕಿತ್ತು. ಸೊ ಅದಾಗಿಲ್ಲ, ಬಟ್ ಸ್ಟಿಲ್ ನಿಂತ್ಕೊಂಡು ನೋಡಿದ್ವಿ. ತುಂಬ ಒಳ್ಳೆ ದರ್ಶನ ಆಯಿತು ಗಂಗಾ ಆರತಿದು. ಎಷ್ಟೋ ಜನ, ಎಷ್ಟೋ ಒಂದು ದೇಶಗಳ, ಎಷ್ಟು ದೂರದಿಂದ ಬಂದು ಈ ಗಂಗಾ ಆರತಿಗೋಸ್ಕರ ಕಾಯ್ತಾರೆ. ಅಂಥದ್ರಲ್ಲಿ ನಾವು ಕೂಡ ಆ ಗಂಗಾ ಆರತಿಲಿ ಭಾಗಿಯಾಗಿರೋದು ತುಂಬ ಖುಷಿಯಾಗಿತ್ತು. ಇಲ್ಲಿ ಪ್ರತಿದಿನ ಸಂಜೆ 6 ಗಂಟೆ ಅಥವಾ 6:30ಕ್ಕೆ ಮಾಡ್ತಾರೆ. 6:30ಗೆ ಮಾಡೋಕ್ಕೆ ಅವರು 4:15ಗೆ ಬಂದು ದೊಡ್ಡ ದೊಡ್ಡ ದೀಪಗಳು, ಧೂಪಗಳು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಮೆಟ್ಟುಗಳನ್ನ ರೆಡಿ ಮಾಡ್ಕೊಂಡು ಇರ್ತಾರೆ. ನಾವು ಬರ್ಬೇಕಾದ್ರೆ ರೆಡಿ ಮಾಡ್ತಾಯಿದ್ರು. ನಾವು ಅಲ್ಲೋಗಿ ಸ್ನಾನ ಮಾಡಿಕೊಂಡು ಅಲ್ಲಿ ನಾವು ಪೂಜೆ ಮಾಡಿ ಬರೋಷ್ಟೊಳಗೆ ಇಲ್ಲಿ ಗಂಗಾ ಆರತಿಗೆಲ್ಲ ಸಿದ್ಧತೆ ನಡೀತಾ ಇದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನಸಾಗರ ಇದೆ ಅಂತ. ಅಲ್ಲಿ ನದಿಗಳಲ್ಲಿ ಇಲ್ಲಿ ಹಾಕಿದ್ದಾರೆ ಲೈಟಿಂಗ್ಸು ಮತ್ತು ದೀಪಗಳು, ಬೆಳಕು ಎಲ್ಲ ಒಳ್ಳೆ ಯಾವ ಥರ ಕಾಣಿಸ್ತಾಯಿತ್ತು ಅಂದರೆ ಎಲ್ಲ ನಕ್ಷತ್ರಗಳು ಗಂಗಾ ನದಿಯಲ್ಲಿ ತೇಳ್ಕೊಂಡು ಹೋಗ್ತಿದ್ದೇನೋ ಅಷ್ಟು ಚಂದವಾಗಿತ್ತು. ಆ ದೃಶ್ಯನ ವರ್ಣಿಸೋಕ್ಕಾಗಲ್ಲ, ನೀವೇ ನೋಡಿ ಎಂಜಾಯ್ ಮಾಡಿ. ಅದಕ್ಕಿಂತ ಮುಂಚೆ ಗಂಗಾ ಆರತಿ ಒಂದು ಸ್ವಲ್ಪ ಹಿಸ್ಟ್ರಿ ಗೊತ್ತಿದೆ, ಹೇಳ್ತೀನಿ. ಫಸ್ಟು ಈ ಗಂಗಾ ಆರತಿ ಮಾಡ್ತಿದ್ದು ಹರಿದ್ವಾರ ನೋಡಿಕೊಂಡು ವಾರಣಾಸಿಯಲ್ಲಿ ಕೂಡ ಶುರು ಮಾಡಿದ್ರು. ಅಂದರೆ ಇದು ಕಳೆದ ಒಂದು 35 ವರ್ಷ 40 ವರ್ಷಗಳಿಂದ ಮಾಡ್ತಾಯಿರೋದು. ಅದಕ್ಕಿಂತ ಮುಂಚೆ ಇಲ್ಲಿ ಸಾಯಂಕಾಲ ಆಯಿತು ಅನ್ನೋ ಜನ ಯಾರು ಬರ್ತಿರ್ಲಿಲ್ವಂತೆ. ಈ ವಾರಣಾಸಿ ಅಧ್ಯಕ್ಷರು ಅಂದರೆ ಪುರೋಹಿತನ ಕರ್ಕೊಬಂದು ಮಾಡಿಸಿದಾಗ ಅಲ್ಲಿ ಒಬ್ಬರು ಫಸ್ಟ್ ಬಂದರು, ಆಮೇಲೆ 3 ಜನ 5 ಜನ, ಈಗ ಸಾವಿರಾರು ಜನ ನೋಡುವಂಥ ಗಂಗಾ ಆರತಿ ಇದು. ನಮ್ಮ ದೇಶದ ದೊಡ್ಡ ನದಿ ಅಂತದ ಗಂಗಾ ನದಿಗೆ ಒಂದು ಆರತಿ ಸಲ್ಲಿಸೋದು ಒಂದು ಅಂದರೆ ಧಾರ್ಮಿಕ ಮನೋಭಾವದಿಂದ ಆರತಿ ಸಲ್ಲಿಸೋದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಇನ್ನೂ ಒಂದು ಇತಿಹಾಸ ಇದೆ. ಇಲ್ಲಿ ಬ್ರಹ್ಮ ಬಂದು ಅಶ್ವಮೇಘ ಯಜ್ಞ ಮಾಡ್ತಿದ್ದ ಅಂತಲೂ ಒಂದು ಪ್ರತೀತಿ ಇದೆ. ಹಾಗಾಗಿ ಇಲ್ಲಿ ಈಗ ಒಂದು 40 ವರ್ಷದಿಂದ ಗಂಗಾ ಆರತಿ ಮಾಡ್ತಾರೆ. ಈ ಗಂಗಾ ಆರತಿ ನೋಡೋಕ್ಕೆ ಜನ ಎಲ್ಲೆಲ್ಲಿಂದನೂ ಬರ್ತಾರೆ, ಬೇರೆ ದೇಶಗಳಿಂದ ಬರ್ತಾರೆ, ನಮ್ಮ ಅಂದರೆ ಭಾರತದಲ್ಲಿ ಎಲ್ಲ ಮೂಲೆಗಳಿಂದ ಬರ್ತಾರೆ. ಆ್ಯಂಡ್ ಇಲ್ಲಿ ಲೈಕ್ 4:15ಇಂದನೇ ಸೀಟ್ ಬುಕ್ಕಿಂಗ್ ಇರುತ್ತೆ. ಮುಂದುಗಡೆ ಚೇರ್ ಹಾಕಿರ್ತಾರೆ, ಅಲ್ಲಿ ಬಂದು ನಾವು 4:15ಗೆ ಇಟ್ಕೋಬೇಕು. ಸೊ ಒಬ್ಬೊಬ್ಬರು ರಿಸರ್ವ್ ಮಾಡ್ಕೊಂಡಿರ್ತಾರೆ, ಅಲ್ಲೂ ದುಡ್ಡು ಕೊಟ್ಟು ಹೋಗಬೇಕು. ಇನ್ನು ಇಲ್ಲ ಅಂದರೆ ನಾರ್ಮಲಾಗಿ ಇರುತ್ತೆ. ಅದು ಪಕ್ಕದಲ್ಲಿ ದೋಣಿಗಳಲ್ಲೂ ಇರುತ್ತೆ. ದೋಣಿಗಳಲ್ಲಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಕೆಳಗಡೆ ನದಿ ಒಳಗಡೆ ಅವ್ರು ಮಾಡ್ತಾರೆ ಆರತಿಗಳು ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಈಗ ಮಹಾ ಆರತಿ ಟೈಮು, ನೀವು ನೋಡಿ ಕಣ್ಣು ತುಂಬ್ಕೊಳ್ಳಿ. ಈಗ ನಾವು ಆರತಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಆರತಿ ನಡೀತಾ ಇದೆ, ಅಂದರೆ ಆಲ್ಮೋಸ್ಟ್ ಮುಗೀತಾ ಬಂತು. ಸೊ ಜನ ಎಲ್ಲ ಮೂವ್ ಆಗ್ತಿದ್ದಾರೆ. ಸೊ ನಾವು ಕೂಡ ಇವಾಗ ಮೂವ್ ಆಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನಾವು ಬಂದಿದ್ದು 62 ದಿನದಲ್ಲಿ. ಅಂದರೆ ಲೈಕ್ ಎಷ್ಟು ಜನ ಇರ್ತಾರೆ ಅಂದರೆ ತುಂಬ ಅಂದರೆ ತುಂಬ ಜನ. ನಮ್ಮ ಬ್ಯಾಚಲ್ಲಿ 62 ಜನದಲ್ಲೇ ಒಂದು 4 ಜನ ಕಳೆದೋಗ್ಬಿಟ್ಟಿದ್ರು. ಆ್ಯಂಡ್ ಮತ್ತೆ ನಮ್ಮ ಗೈಡ್ ಹೋಗಿ ಉಳ್ಕೊಬರೋದು ತುಂಬ ಕಷ್ಟ ಆಗಿಬಿಟ್ಟಿತ್ತು ಅಲ್ಲಿ. ಅಂದರೆ ಲೈಕ್ ಸ್ವಲ್ಪ ವಯಸ್ಸಾದವರೆಲ್ಲ ಬಂದಿದ್ದು, ಹಾಗಾಗಿ ಅಲ್ಲಿ ಉಳ್ಕೊಬರೋದು ಕಷ್ಟ ಆಗಿತ್ತು. ಸೊ ನೀವು ನೆಕ್ಸ್ಟ್ ಟೈಮ್ ಯಾರ್ಯಾರು ನೀವು ಜೊತೆ ಹೋದರೆ ಲೈಕ್ ಎಲ್ಲ ಜೊತೆಲೇ ಇರಿ, ಜೊತೆಲೇ ನೋಡ್ಕೊಬನ್ನಿ. ಅಲ್ಲಿ ನೆಟ್ವರ್ಕ್ ಕೂಡ ಕರೆಕ್ಟಾಗಿ ಸಿಗೋಲ್ಲ. ಸೊ ತುಂಬ ಭಯ ಆಗುತ್ತೆ. ಆ್ಯಂಡ್ ಒಂದ್ಸಲ ಕಳೆದೈತು ಅಂದರೆ ಅದು ಎಲ್ಲ ಕಡೆನೂ ಒಂದೇ ಥರ ಕಾಣಿಸುತ್ತೆ. ನನಗೆ ಒಂದು ಲೈಕ್ ನಾವು ಹೊಸ್ದಾಗಿ ಹೋಗಿರ್ತೀವಲ್ಲ ಟೂರಿಸ್ಟ್ಗೆ, ಸೊ ಹಂಗಾಗಿ ಎಲ್ಲ ಇದು ಒಂದೇ ಥರ ಕಾಣಿಸುತ್ತೆ. ನಾವು ಇಲ್ಲಿದ್ದೀವಿ ಅಂತ ಪಕ್ಕದ ಇದಕ್ಕೂ ಗೊತ್ತಾಗಲ್ಲ, ಪಕ್ಕದ ಘಾಟ್ಗೂ. ಸೊ ಹಂಗಿರುತ್ತೆ. ಆ್ಯಂಡ್ ಅವತ್ತು ನಮ್ಮ ಪುಣ್ಯ ಯಾವ ಥರ ಇತ್ತು ಅಂದರೆ ಅವತ್ತು ರಾಮನವಮಿ. ಫುಲ್ಲು ವಾರಣಾಸಿಯಲ್ಲಿ ಜಾತ್ರೆ, ಜನಸಾಗರ. ಅಂದರೆ ಎಲ್ಲ ಕಡೆಯಿಂದಲೂ ಈ ಥರ ಒಂದು ಲಾರಿಗಳ ಮೇಲೆ ರಾಮ ಮತ್ತು ಸೀತೆದು ಇದೆತ್ಕೊಂಡು ಬರ್ತಾಯಿದ್ರು. ಇಲ್ಲಿ
ಈ ಕ್ಷೇತ್ರದಲ್ಲಿ ಮೊದಲು ವಿಷ್ಣು ದೇವರಿದ್ದು ಆಮೇಲೆ ಶಿವ ಬಂದಿದೆ ಅಂತಲೂ ನಂಬಿಕೆ ಇದೆ. ಆ್ಯಂಡ್ ಇಲ್ಲಿ ಈ ಕಾಶಿಲಿ ಮುಕ್ಕೋಟು ದೇವತೆಗಳ ದೇವಸ್ಥಾನ ಕೂಡ ಇದೆ. ಹೆಜ್ಜೆಗೂ ಸಾವಿರಾರು ದೇವಸ್ಥಾನಗಳಿದೆ. ಸೊ ಅದಕ್ಕೆ ಹೇಳ್ತಿದ್ದು ಹಿಂದಿನ ಕಾಲದಲ್ಲಿ ವಯಸ್ಸಾದ್ಮೇಲೆ ಬಂದಾದಮೇಲೆ ಅಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ವರ್ಷಗಳು ನಮ್ಮ ಆಯಸ ಕಳೆದಾಗುತ್ತೆ ಅಂತ ಅಷ್ಟು ದೇವಸ್ಥಾನಗಳಿದೆ. ನಾವು ಹೋಗ್ಬೇಕಾದ್ರೆ ಪ್ರತಿಯೊಂದು ಬೀದಿಲೂ ಕೂಡ ಒಂದೊಂದು 10-20 ದೇವಸ್ಥಾನಗಳಿರ್ತವೆ. ಆ ಎಲ್ಲ ದೇವಸ್ಥಾನಗಳು ನಾವು ಹೋಗೋಕ್ಕಾಗಿಲ್ಲ. ಮೇನ್ ಯಾವ ದೇವಸ್ಥಾನ ಇದೆ ಅದಕ್ಕೆ ಹೋಗಿದ್ದೀವಿ. ಆ್ಯಂಡ್ ಇಲ್ಲಿ ಒಂಥರ ಡಿಫ್ರೆಂಟಾಗಿ ಆಚರಿಸ್ತಾ ಇದ್ರು. ರೋಡ್ ಫುಲ್ಲು ಮೆರವಣಿಗೆ ಹೋಗ್ಕೊಂಡು ಆಂಜನೇಯನ ವೇಷ ಹಾಕ್ಕೊಂಡು ರಾಮ ಲಕ್ಷ್ಮಣರ ವೇಷ ಹಾಕ್ಕೊಂಡು ಇಲ್ಲೆಲ್ಲ ಹೋಗ್ತಾ ಇದ್ರು. ಆ್ಯಂಡ್ ಇದು ನೆಕ್ಸ್ಟ್ ಮಾರ್ನಿಂಗ್ ಆ ನೈಟ್ ಹೋಗಿ ನಾವು ರೂಮಲ್ಲಿ ಮಲ್ಕೊಂಡಿದ್ದು ಎಚ್ಚರನೇ ಆಗಿಲ್ಲ. ಬೆಳಗ್ಗೆ ಬೆಳಗ್ಗೆ ಲೈಕ್ 7-7:30 ಥರ ಎಚ್ಚರ ಮಾಡಿಕೊಂಡು ಇವತ್ತು ಸಿಂಪಲ್ಲಾಗಿ 2 ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಒಂದು ಕಾಲಭೈರವ, ಇನ್ನೊಂದು ವಿಶಾಲಾಕ್ಷಿ ಮತ್ತು ಇನ್ನೊಂದು ಅನ್ನಪೂರ್ಣಾದೇವಿ. ಆ್ಯಂಡ್ ಅದ್ರಲ್ಲಿ ಚಿಕ್ಕದು ಒಂದು 2-3 ದೇವಸ್ಥಾನ ನೋಡಿಕೊಂಡು ಫುಲ್ ಕಾಶಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಅಂದರೆ ಲೈಕ್ ವಾರಣಾಸಿನ ಫುಲ್ಲು ಲೋಕಲ್ ಫುಡ್ಸ್ ಅದೆಲ್ಲ ಟ್ರೈ ಮಾಡೋಣ ಅಂತ ಹೋದ್ವಿ. ಬನ್ನಿ ಈಗ ಲೈಕ್ ನಾವು 67 ಜನ ಬಂದಿದ್ವಲ್ಲ, 67 ಜನದಲ್ಲಿ 5 ಜನ ಒಂದು ಗ್ರೂಪ್ ಮಾಡಾಕಿದ್ರು. ನಮ್ಮಮ್ಮ ಅವರೆಲ್ಲ ಒಂದು ಗ್ರೂಪ್ ಆದರು. ನಾನು ಈ ಕಡೆ ಇನ್ನೊಬ್ಬರು ಗ್ರೂಪಲ್ಲಿ ಬಂದೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಕೆಲವು ಜನ ತುಂಬ ಚೆನ್ನಾಗಿ ಅಟ್ಯಾಚ್ ಆಗಿಬಿಟ್ಟಿದ್ವಿ. ನಮ್ಮ ಮನೆಯವ್ರ ಥರನೇ ಅವ್ರ ಪಾಪ ನಾನು ಎಲ್ಲಿ ಕರ್ಕೊಂಡು ಹೋಗೋರು. ಆ್ಯಂಡ್ ನಾನು ಒಂಥರ ಅಲ್ಲಿ ಲೈಕ್ ಟ್ರಾನ್ಸ್ಲೇಟರ್ ಆಗಿಬಿಟ್ಟಿದೆ. ಅವ್ರ ಹತ್ರ ಅಂಗಡಿಯವ್ರ ಹತ್ರ ಮಾತಾಡೋದು, ನಾನು ಹಿಂದಿಯಲ್ಲಿ ಅವ್ರು ಕನ್ವರ್ಟ್ ಮಾಡಿ ಹೇಳೋದು. ಸೊ ಫಸ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಹೋಗಿ ಮುಂಚೆನೇ ಮಳೆ ಸ್ಟಾರ್ಟ್ ಆಗೋಗಿತ್ತು. ಅಂದರೆ ಸಣ್ಣ ಮಳೆ, ಅಷ್ಟೊಂದು ದೊಡ್ಡದಲ್ಲ. ಬಟ್ ತುಂಬ ಮಳೆನೂ ಕೂಡ ಜನಗಳೆಲ್ಲ ಅಷ್ಟೇ ರಶ್ ಇರೋ, ಒಂದು ಸ್ವಲ್ಪನೂ ಕಡಿಮೆ ಆಗ್ತಿರ್ಲಿಲ್ಲ. ಅಲ್ಲಿ ರಾಮನವಮಿ ಆದ್ದರಿಂದ ಲೈಕ್ ಹಬ್ಬಗಳು ತೇರುಗಳೆಲ್ಲ ಆಗ್ತಾಯಿತ್ತಲ್ಲ, ಹಂಗಾಗಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಜನ ಇತ್ತು. ಕಾಶಿಲಿ ಯಾವಾಗಲೂ ಜನ ಇರ್ತಾರೆ, ಬಟ್ ನಾವು ಈ ಟೈಮಲ್ಲಿ ಇನ್ನೂ ಜಾಸ್ತಿ ಜನ ಇತ್ತು. ಆ್ಯಂಡ್ ಫಸ್ಟ್ ನಾವಿಲ್ಲಿ ಬಂದಿರೋದು ಕಾಲಭೈರವ ದೇವಸ್ಥಾನ. ಇದೇನಪ್ಪ ಕಾಶಿಲಿ ಕಾಲಭೈರವನ ಇತಿಹಾಸ ಏನು ಅಂತೀರಾ? ಬನ್ನಿ ಹೇಳ್ತೀನಿ. ಎಲ್ಲರಿಗೂ ಸಾಮಾನ್ಯವಾಗಿ ಈ ಕಥೆ ಗೊತ್ತಿದೆ ಅನ್ಕೋತೀನಿ. ಒಂದ್ಸಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರಲ್ಲಿ ಯಾರು ಶ್ರೇಷ್ಠ ಅಂತ ಬ್ರಹ್ಮ ಕೇಳಿದಾಗ, ಆಗ ಅಂದರೆ ಎಲ್ಲರೂ ನಮ್ಮ 3 ಜನರು ಸಮಾನ ಅಂದಾಗ ಬ್ರಹ್ಮ ಒಪ್ಕೊಳ್ಳಲ್ಲ. ಕೋಪದಿಂದ ಅಹಂಕಾರದಿಂದ ನಾನೇ ಶ್ರೇಷ್ಠ ಅಂತ ಅವ್ರು 5ನೇ ತಲೆ ಹೇಳ್ತಾ ಇರುತ್ತೆ. ಇವಾಗ 4 ತಲೆ ಇದೆ, ಅದಕ್ಕಿಂತ ಮುಂಚೆ 5 ತಲೆ ಇತ್ತು. ಸೊ ಆ 5 ತಲೆಯಲ್ಲಿ 5ನೇ ತಲೆ ನಾನು ಅಂತ ಹೇಳ್ತಾ ಇರುತ್ತೆ, ನಾನು ಶ್ರೇಷ್ಠ ಅಂತ. ಆಗ ಶಿವನ್ ಕೋಪ ಬಂದು ಅವ್ರವ್ರ ತಲೆ ಕತ್ತರಿಸ್ತಾರೆ. ಆ ತಲೆ ಕತ್ತರಿಸಿದಾಗ ಆ ತಲೆ ಅಂದರೆ ಕಪಿಲ ಅವ್ರ ಕೈಗಟ್ಕೊಳ್ಳುತ್ತೆ. ಆ ಕೈಗಟ್ಕೊಂಡಿದ್ದ ಕಪಿಲನ ಹೇಗಾದರೂ ಮಾಡಬೇಕು ಅಂತ ಹೋಗಿಸ್ತಾ ಇರ್ಬೇಕಾದ್ರೆ ಅವ್ರು ಗಂಗಾ ನದಿಯಲ್ಲಿ ಬಂದು ಸ್ನಾನ ಮಾಡಿದಾಗ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕಾಶಿಲಿ ಶಿವನು ಕಪಿಲೇಶ್ವರ ಅಂತಲೂ ಹೇಳ್ತಾರೆ. ಆ್ಯಂಡ್ ಕತ್ತರಿಸ್ಬೇಕಾದ್ರೆ ಅವ್ರು ಸೃಷ್ಟಿ ಮಾಡಿದ್ದು ಅವ್ರ ಜಟೆಯಿಂದ ಕಾಲಭೈರವ ಸ್ವಾಮಿನ. ಸೊ ಕಾಲಭೈರವ ಸ್ವಾಮಿ ಅವ್ರ ಜಟೆ ಕತ್ತರಿಸಿದಾಗ ಶಿವನ ಅಂಶನೇ ಆಗಿರುವಂಥ ಅವ್ರ ಕೈಗೂ ಕೂಡ ಅದು ಬ್ರಹ್ಮನ ತಲೆ ಇಟ್ಕೊಳ್ಳುತ್ತೆ. ಆಗ ಅವರು ಶ್ವಾನನ ಚಿತ್ಸಕ್ಕೆ ಹೋದಾಗ ಬ್ರಹ್ಮನ ತಲೆ ಆಟೋಮೆಟಿಕ್ಕಾಗಿ ಮಾಯ ಆಗುತ್ತೆ. ಅದರಿಂದ ಅವರು ಕಾಲಭೈರವರಾಗಿ ನಿಲ್ಲಿಸ್ತಾರೆ. ಸೊ ಈ ಕಥೆನ ನೀವನ್ ಆದಿಚುಂಚನಗಿರಿ ಫಿಲಮಲ್ಲಿ ಕೂಡ ನೋಡಿದ್ದೀವಿ, ನಮ್ಮ ಕನ್ನಡದಲ್ಲಿ ಇದೆಯಲ್ಲ, ನೋಡಿಲ್ಲ ನೀವು ಹೋಗಿ ನೋಡಿ. ಆ್ಯಂಡ್ ಅವತ್ತಿಂದ ಅವರು ಕಾಶಿಯ ದ್ವಾರಪಾಲಕವಾಗಿ ನಿಂತ್ಕೋತಾರೆ, ಒಬ್ಬ ಕೋತ್ವಾಲನಾಗಿ ಇರ್ತಾರೆ. ಆವತ್ತಿಂದನೂ ಕೂಡ ಕಾಶಿ ವಿಶ್ವನಾಥನ ದರ್ಶನ ಯಾರು ಮಾಡ್ತಾರೆ ಅವರು ಕೋತ್ವಾಲನ ಅಂದರೆ ನಮ್ಮ ಕಾಲಭೈರವ ಸ್ವಾಮಿ ದರ್ಶನ ಕೂಡ ಮಾಡಬೇಕು. ಈವನ್ ಮೋದಿ ಅವರು ಅವರ ಹೊಸದು ಅಂದರೆ ಲೈಕ್ ಕಾಶಿಲಿ ಉದ್ಘಾಟನೆ ಮಾಡಿದ್ರಲ್ಲ, ಅದು ಹೊಸದಾಗಿ ಪೀಠಗಳನ್ನೆಲ್ಲ ಸೃಷ್ಟಿ ಮಾಡಿ ಆ್ಯಂಡ್ ಹೊಸದಾಗಿ ಲೈಕ್ ಮಾನ್ಯುಮೆಂಟ್ಸ್ನೆಲ್ಲ ಮಾಡಿದ್ರು. ಅದನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅದನ್ನು ಉದ್ಘಾಟನೆ ಮಾಡಬೇಕಾದ್ರು ಕೂಡ ಮೋದಿಯವರು ಕೂಡ ಫಸ್ಟ್ ಬಂದು ವಿಶ್ವನಾಥನ ದರ್ಶನ ಪಡೆಯೋಕ್ಕೆ ಮುಂಚೆ ಈ ಕೋತ್ವಾಲನ ದರ್ಶನ ಮಾಡ್ಕೊಂಡು ಹೋಗಿದ್ರು. ಆ್ಯಂಡ್ ಇಲ್ಲಿ ಲಿಂಗಗಳು ನೋಡ್ಬೋದು. ಆ್ಯಂಡ್ ಇಲ್ಲಿ ಮತ್ತು ನಮ್ಮ ಸೌತ್ ಇಂಡಿಯಾದಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿ ಒಳಗಡೆ ಹೋಗಿ ಶಿವಲಿಂಗನ ನಾವು ಕೂಡ ಮುಟ್ಬೋದು. ಆ್ಯಂಡ್ ಈವನ್ ಹೆಂಗಸರು ಕೂಡ ಮುಟ್ಬೋದು. ಅಂದರೆ ಲೇಡೀಸ್ ಕೂಡ ಆಪರ್ಚುನಿಟಿ ಇದೆ ಶಿವಲಿಂಗ ಮುಟ್ಟೋಕ್ಕೆ. ಐ ಡೋಂಟ್ ನೋ ವೆದರ್ ಲೈಕ್ ಅದು ಗೊತ್ತಿಲ್ಲ ಬಟ್ ಎಲ್ಲ ಅಲ್ಲಿ ಅಂದರೆ ಲೈಕ್ ನಾರ್ತ್ ಇಂಡಿಯನ್ಸ್ ಎಲ್ಲರೂ ಕೂಡ ಮುಟ್ತಾ ಇದ್ರು. ಸೊ ಅಲ್ಲಿಂದ ನೋಡಿ ನಮ್ಮ ಕಡೆಯವರು ಮುಟ್ಟೋಕ್ಕೆ ಶುರು ಮಾಡೋದು. ಯಾಕಂದರೆ ನಮ್ಮ ಕಡೆ ಸಾಮಾನ್ಯವಾಗಿ ಹೆಂಗಸರು ಗರ್ಭಗುಡಿ ಒಳಗಡೆ ಹೋಗೋದು ಇಲ್ಲ ಆ್ಯಂಡ್ ದೇವ್ರ ಮೂರ್ತಿ ಮುಟ್ಟೋದು ಇಲ್ಲ. ಸೊ ಅದಾದಮೇಲೆ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋದ್ಮೇಲೆ ಸೊ ಫಸ್ಟ್ ನಾವು ಇಲ್ಲಿ ಬಂದು ತಿಂಡಿ ಮಾಡಿದ್ವಿ. ಇಡ್ಲಿ ವಡೆನೇ ಉಟ್ಕೊಂಡು ಹೋದ್ವಿ. ಬಿಕಾಸ್ ಬೇರೆಯವ್ರಿಗೆ ಯಾರಿಗೂ ಲೈಕ್ ಇಲ್ಲಿ ನಾರ್ತ್ ಇಂಡಿಯನ್ ಫುಡ್ ಇಷ್ಟನೂ ಇರಲ್ಲ. ಆ್ಯಂಡ್ ಟ್ರೈ ಮಾಡೋಕ್ಕೆ ಅವ್ರಿಗೆ ಲೈಕ್ ಡಿಫ್ರೆಂಟ್ ಟೇಸ್ಟ್ ಬಡ್ಸ್ ಇರುತ್ತಲ್ಲ, ಲೈಕ್ ನಮ್ಗೆ ಅಷ್ಟು ಅಡ್ಜಸ್ಟ್ ಆಗೋಲ್ಲ. ಈವನ್ ನಾನು ಕೂಡ ಟ್ರೈ ಮಾಡಬೇಕಂತ ಹೋಗಿದ್ದೆ, ಬಟ್ ಅಷ್ಟು ಟ್ರೈ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವಿವಾಗ ಲೈಕ್ ಅಲ್ಲಿಂದ 2 ಕಿಲೋಮೀಟ್ರ್ ದೂರ ಇದೆ, 8 ಕಿಲೋಮೀಟ್ರ್ ಇಲ್ಲ, ಅದು ಬರೀ 800 ಮೀಟರ್ಸ್ ಇದೆ. ಬಟ್ ನಾವು ಸುತ್ತಾಡ್ಕೊಂಡು 2 ಕಿಲೋಮೀಟರ್ ಮಾಡ್ಕೊಂಡು ಹೋಗ್ತಿದ್ವಿ. ಆ್ಯಂಡ್ ನಾವು ಬಂದಿದ್ದು ವಿಶಾಲಾಕ್ಷಿ ದೇವಸ್ಥಾನಕ್ಕೆ. ವಿಶಾಲಾಕ್ಷಿ ದೇವಸ್ಥಾನ ನಮ್ಮ ಇಡೀ ಭಾರತದಲ್ಲಿ ಸತೀದೇವಿ ಯಜ್ಞಕುಂಡಕ್ಕೆ ಬಿದ್ದಾಗ ಅವರು ಶಿವ ಎತ್ಕೊಂಡು ಅವ್ರನ್ನ ವೃಂದತಾಂಡವ ಮಾಡಬೇಕಾದ್ರೆ ವಿಷ್ಣು ಅವರ ಚಕ್ರದಲ್ಲಿ ಅವರ ದೇಹವನ್ನು ಪುಡಿ ಮಾಡಿದಾಗ 18 ಪೀಠಗಳಾಗಿ ಡಿವೈಡ್ ಆಗುತ್ತೆ ನಮ್ಮ ಭಾರತದಲ್ಲಿ. ಸೊ ಅದರಲ್ಲಿ ವಿಶಾಲಾಕ್ಷಿನೂ ಕೂಡ ಒಂದು ಪೀಠ. ವಿಶಾಲಾಕ್ಷಿ ಅಂದರೆ ವಿಶಾಲವಾದ ಕಣ್ಣನ್ನು ಹೊಂದಿರುವಂತಹ ದೇವಿಯೇ ವಿಶಾಲಾಕ್ಷಿ. ಸತಿಯ ಕಣ್ಣಿನ ಅಂಶ ಇಲ್ಲಿ ಬರುತ್ತೆ. ಇಲ್ಲಿ ಬಿದ್ದಾಗ ಶಿವ ಅವರವರ
ಒಂದೊಂದು ಶಕ್ತಿಪೀಠಕ್ಕೂ ಕೂಡ ಒಂದೊಂದು ದೇವರುಗಳನ್ನ ಕಳಿಸಿ ಅಂದರೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ಥರ ಇಲ್ಲಿ ಕಾಲಭೈರವನ ಕಳಿಸಿದ್ದಾರೆ ಅಂತ ಇನ್ನೊಂದು ಸ್ಟೋರಿ. ಸೊ ಇಲ್ಲಿ ಈ ವಿಶಾಲಾಕ್ಷಿ ಅಮ್ಮ ಬಂದು ನೆಲೆಸಿದ್ದಾರೆ. ವಿಶ್ವನಾಥನ ಪತ್ನಿಯಾದ ಇವರು ಇಲ್ಲಿ ಬಂದಿರುವಂತಹ ಕುಮಾರಿಗಳು ಅಂದರೆ ಮದುವೆ ಆಗದೇ ಇರೋ ಹುಡುಗಿರೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಅವ್ರು ಖಂಡಿತವಾಗ್ಲೂ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ನಂಬಿಕೆ ಅಲ್ಲಿ ಪುರೋಹಿತರು ಹೇಳ್ತಾ ಇದ್ರು. ಆ್ಯಂಡ್ ಅಲ್ಲೂ ಕೂಡ ನಾವು ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಅಲ್ಲಿ ದೇವಸ್ಥಾನ ಕೂಡ ತುಂಬ ಅಂದರೆ ತುಂಬಾ ರಶ್ ಇತ್ತು. ಅಂದರೆ ನಾವು ಹೋಗಿದ್ದು ಆಫ್ಟರ್ನೂನು ಲೈಕ್ ಮಧ್ಯಾಹ್ನ 1:30ಗೆಲ್ಲ ಅಲ್ಲಿ ಬಾಗಿಲು ಮುಚ್ಚಿಬಿಟ್ಟು ಮತ್ತೆ 3 ಗಂಟೆಗೆ ತೆಗಿತಾರೆ. ನಾವು 1:30 3 ಗಂಟೆವರೆಗೂ ದೇವಸ್ಥಾನ ಒಳಗಡೆ ಇದ್ದು ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ಇಲ್ಲೆಲ್ಲ ಲೈಕ್ ಅಂದರೆ ಸಾಯಂಕಾಲ ವಿಶ್ವನಾಥನ ಮೇನ್ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅದಕ್ಕಿಂತ ಮುಂಚೆ ನಮ್ಮ ಗೈಡ್ ಹೇಳಿದ್ರು ಒಂದು ಸ್ವಲ್ಪ ನೋಡ್ಕೊಂಬನ್ನಿ ಅಲ್ಲಿ ಇಲ್ಲೆಲ್ಲ ಲೈಕ್ ಸೈಟ್ ಸೀಗ್ ನೋಡ್ಕೊಂಬನ್ನಿ ಅಂತ. ಹಾಗಾಗಿ ನಾವಿಲ್ಲೆಲ್ಲ ಬಂದ್ವಿ. ಆ್ಯಂಡ್ ಮತ್ತೆ ನಾವಿಲ್ಲಿ ಗಂಗಾ ನದಿ ಹತ್ರ ಬಂದ್ವಿ. ನೈಟ್ ನೋಡಿದ ನದಿ ಮತ್ತು ಬೆಳಗ್ಗೆ ನೋಡಿದ ನದಿ ತುಂಬಾ ಡಿಫ್ರೆನ್ಸೇ ಇತ್ತು. ಲೈಕ್ 2 ಗಂಟೆ 2:15 ಆಗಿತ್ತಲ್ವ. ಹಾಗಾಗಿ ಅಷ್ಟೊಂದು ಜನ ಏನು ರಶ್ ಏನು ಇರಲಿಲ್ಲ. ಲೈಕ್ ನಾವೆಲ್ಲ ನಿಧಾನಕ್ಕೆ ನಿಧಾನಕ್ಕೆ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ಸಾಯಂಕಾಲ ಹೋಗಿದ್ದು ಮೇನ್ ದೇವಸ್ಥಾನ ಅಂದರೆ ಕಾಶಿ ವಿಶ್ವನಾಥನ ದೇವಸ್ಥಾನ. ನಾನು ಇವಾಗ ಆವಾಗಲೇ ಎಷ್ಟೊಂದು ಕಥೆಗಳು ಹೇಳಿದ್ದೀನಿ. ಅದೇ ಥರ ಇಲ್ಲಿ ಕಾಶಿ ವಿಶ್ವನಾಥ ಬಂದು ನೆಲೆಸಿರುವಂತಹ ಪ್ರತೀತಿ. ಅಂದರೆ ಈ ಪೀಠ ಯಾಕೆ ವಿಶೇಷ ಅಂದರೆ ಲೈಕ್ ಜ್ಯೋತಿರ್ಲಿಂಗಗಳಲ್ಲಿ ಇದು ತುಂಬ ವಿಶೇಷ. ಮೊದಲನೇದಾಗಿ ಯಾಕಂದರೆ ಎಲ್ಲ ಜ್ಯೋತಿರ್ಲಿಂಗದಲ್ಲಿ ದೇವರು ಭಕ್ತರಿಗೋಸ್ಕರ ಮೆಚ್ಚಿ ಬಂದು ನೆಲೆಸ್ತಾನೆ. ಬಟ್ ಇಲ್ಲಿ ದೇವರೇ ಲೈಕ್ ಅವ್ರಿಗೆ ಇಷ್ಟ ಆಗಿ ಬಂದು ವಿಷ್ಣುನ ಕೇಳ್ಕೊಂಡು ನೆಲೆಸಿದ್ದಾರೆ ಅಂತ ಒಂದು ಪ್ರತೀತಿ. ಹಂಗಾಗಿ ಜ್ಯೋತಿರ್ಲಿಂಗ ತುಂಬಾ ಸ್ಪೆಷಲ್ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಒಂದು ಸಾಲಿಗ್ರಾಮದ ಮೂರ್ತಿ ಇದೆ, ಚಿಕ್ಕದು, ಕೇವಲ 1 ಅಡಿಯದು. ಅದು ಭೂಮಿ ಒಳಗಡೆ ಇದ್ದು ಅದು ಸುತ್ತ ಒಂದು ಬೆಳ್ಳಿಯ ಏನಂತಾರೆ ರಥ ಇದೆ, ಮಂಟಪ ಇದೆ, ಆ ಥರ ಇದೆ ಒಳಗಡೆ. ಬಟ್ ಅಲ್ಲೆಲ್ಲ ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ, ಹಾಗಾಗಿ ನಾನು ಹಿಂಗೆ ಫೋಟೋ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಟ್ಸ್ ಟೈಮ್ ಟು ಟೇಸ್ಟ್ ಸ್ಟ್ರೀಟ್ ಫುಡ್. ಸೊ ಫಸ್ಟ್ ಇಲ್ಲಿ ಬಜ್ಜಿ ಥರ ಏನೋ ತೊಗೊಂಡಿದ್ವಿ. ಐ ಲಿಟ್ರಲಿ ಫರ್ಗಾಟ್ ದಟ್ ನೇಮ್. ಆ ಥರ ತಿಂದ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೆ. ಬಟ್ ಓಕೆ ನಮ್ಮ ಬಜ್ಜಿ ಥರನೇ ಇತ್ತು. ಬಟ್ ಅದ್ರ ಒಳಗಡೆ ಲೈಕ್ ಬೇಗನಿಂದ ಮಾಡಿದ್ರು, ಅಂದರೆ ಬದನೆಕಾಯಿಂದ ಮಾಡಿದರು. ಒಬ್ಬೊಬ್ಬರು ಮೂಲಂಗಿಯಿಂದಲೂ ಕೂಡ ಒಂದು ಬಜ್ಜಿ ಮಾಡಿದ್ರೆ ಅದು ನೆನಪಿದೆ. ಲೈಕ್ ಅದು ಲೈಕ್ ತಿಂದಾದ್ಮೇಲೆ ಗೊತ್ತಾಯ್ತು ಅದು ಮೂಲಿ ಅಂತ. ಆ್ಯಂಡ್ ನೋಡ್ತಾ ಇರ್ಬೋದು ಲೈಕ್ ಸಾಯಂಕಾಲ ಆಗಿತ್ತಲ್ವ, ತುಂತೂರು ಮಳೆ ಬೀಸ್ತಾ ಇತ್ತು. ಒಳ್ಳೆ ಮೋಸಮು. ಹುಡುಗಿರೆಲ್ಲ ಲೈಕ್ ಅವರು ಆಂಟಿಗಳೆಲ್ಲ ಹೋಗಿ ಪ್ರಸಾದ ತೊಗೊಳಕ್ಕೆ ಇದಕ್ಕೆ ಹೋಗಿದ್ರು. ನಾನು ನಮ್ಮ ದೊಡ್ಡಪ್ಪ ಬಂದು ಇಲ್ಲಿ ಸ್ಟ್ರೀಟ್ಸಲ್ಲೆಲ್ಲ ಟ್ರೈ ಮಾಡ್ತಾಯಿದ್ವಿ. ಬಜ್ಜಿ ತೊಗೊಂಡ್ವಿ. ಅದಾದಮೇಲೆ ಇದು ಕೋಸಿಂದು ಲೈಕ್ ಆ ಬಜ್ಜಿ ಥರನೇ ಒಂದು ಬೇರೆ ಮಸಾಲೆ ಹಾಕಿ ಅಜ್ವೈನ್ ಎಲ್ಲ ಹಾಕಿ ಕಡಲೆ ಸೈಟಲ್ಲಿ ಏನು ಹಾಕಿ ಮಾಡಿದ್ರು. ನಮ್ಮ ದೊಡ್ಡಪ್ಪ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಜಾಸ್ತಿ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಹೊರಗಡೆ ಬಂದಾಗ ನಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟು. ಲೈಕ್ ಅಲ್ಲೇನಾದ್ರು ಹೆಲ್ತ್ ಅಪ್ಸೆಟ್ ಆಯಿತು ಅಥವಾ ಸ್ಟಮಕ್ ಏನಾದ್ರು ಕೆಟ್ಟೋಯ್ತು ಅಂದರೆ ತುಂಬಾ ಕಷ್ಟ ಆಗುತ್ತೆ ನಾವು ಬಂದಾಗ. ಆ್ಯಂಡ್ ಅಲ್ಲಿಗೆ ನಮ್ಮ ಕಾಶಿ ಜರ್ನಿ ಅವತ್ತು ಮುಗೀತು. ಇಲ್ಲಿ ಬರೋಕ್ಕೆ ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ. ಅಂತಾರೆಲ್ಲ ನಾನು ಈ ಚಿಕ್ಕ ವಯಸ್ಸಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿರೋದು ತುಂಬ ಅಂದರೆ ತುಂಬಾ ಖುಷಿ ವಿಷಯ. ಆ್ಯಂಡ್ ಓಪ್ಸೋ ನೀವೆಲ್ಲ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರ ಅನ್ಕೋತೀನಿ. ಆ್ಯಂಡ್ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ನಾನು ಹೇಳಿದ್ದೀನಿ. ನಿಮಗೆ ನನಗೆ ಗೊತ್ತಿರೋ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹರ್ ಹರ್ ಮಹಾದೇವ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.